ಹಾಗೆ ಎಲ್ರಿಗೂ ನಮಸ್ಕಾರ. ನಿನ್ನೆ ಪಂದ್ಯ ಸಖತ್ತಾಗಿರುವಂಥ ಮ್ಯಾಚು CSK ವಿರುದ್ಧ RCB ತಂಡ 2 ರನ್ಗಳ ಥ್ರಿಲ್ಲಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಅಂತ ಮ್ಯಾಚಲ್ಲಿ ವಿನ್ ಆಗಿರುವಂಥದ್ದು. ಆ್ಯಂಡ್ CSKನವರು ನಿಜವಾಗ್ಲೂ ಡಿಸಪಾಯಿಂಟ್ ಆಗಿರ್ತಾರೆ ಸಿಕ್ಕಾಪಟ್ಟೆ. ಬಿಕಾಸ್ ಗೆಲ್ಲುವಂಥ ಮ್ಯಾಚು 4 ಓವರಲ್ಲಿ 23 ರನ್ನು, 3 ಓವರಲ್ಲಿ 35 ರನ್ನು. ಆರಾಮಾಗಿ ಗೆಲ್ಲುವಂಥ ಮ್ಯಾಚನ್ನು ತಗಲಾಕೊಂಡ್ರು ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ RCB ಬೌಲಿಂಗ್ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ CSKನವರು ತುಂಬ ಖರಾಬಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಕೆಲವು ಡಿಸಿಷನ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಕಾಂಟ್ರವರ್ಸಿ ಅಂತೆಲ್ಲ ಹೇಳ್ತಿದ್ದಾರೆ, ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತಿದ್ದಾರೆ. ನಿತಿನ್ ಮೆನನ್ ಅವರು RCB ಕಡೆಗೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಹಾಗೆ ಹೀಗೆ. RCB ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಇದು ಫಿಕ್ಸಿಂಗ್ ಮ್ಯಾಚು ಹಂಗೆ ಹಿಂಗೆ ನಡೀತಾ ಇದೆ. ಬಟ್ ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿನ್ನೆ ಬ್ರಿಲಿಯಂಟಾಗಿ ಮಾಡಿರುವಂಥದ್ದು 3 ಓವರ್ಗಳಲ್ಲಿ. ಒಂದು ಸುಯೇಶ್ ಶರ್ಮಾ ಅಲ್ಲೇನು 18ನೇ ಓವರ್ ಮಾಡ್ತಾರೆ, ಕೇವಲ ಕೊಟ್ಟಿರುವಂಥದ್ದು 6 ರನ್ನು. ಮೇ ಬಿ ಜಡೇಜಾ ಆ್ಯಂಡ್ ಧೋನಿ ಇಬ್ಬರು ಓವರ್ ಕಾನ್ಫಿಡೆನ್ಸ್ ಆಗಿದ್ರು ಅಂತ ಅನ್ಸುತ್ತೆ. ಬಿಕಾಸ್ ಸುಯೇಶ್ ಶರ್ಮಾ ಅವ್ರನ್ನ ಅಟ್ಯಾಕ್ ಮಾಡ್ದೇನೆ ಲಾಸ್ಟ್ 2 ಓವರ್ಸಲ್ಲಿ ಆರಾಮಾಗಿ ನಾವು ಹೊಡೆದು ಬಿಸಾಕ್ತೀವಿ ಅನ್ನೋ ರೀತಿಯಲ್ಲಿ. ಅದು ಓವರ್ ಕಾನ್ಫಿಡೆನ್ಸು ಅವರಿಗೆ ಬ್ಯಾಕ್ ಫೈರ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಮ್ಯಾಚ್ ಆಗಿದ್ದಾದ್ಮೇಲೆ ಪ್ಲೇಯರ್ಸ್ಗಳು ಇನ್ನೇನು ಅವರ ಒಂದು ಹೋಟೆಲ್ಗೆ ಹೋಗೋ ಟೈಮಲ್ಲಿ ಏನು ಗುರು ಕ್ರೇಜು ಫ್ಯಾನ್ಸ್ಗಳದ್ದು ರಾತ್ರಿ 12:30 1 ಗಂಟೆಗೆ ಅನ್ರಿಯಲ್ ಅಂತಾನೆ ಹೇಳ್ತೀನಿ. ಎಷ್ಟು ಕೂಗಾಡ್ತಿದ್ದಾರೆ ಸ್ಟೇಡಿಯಂ ಹೊರಗಡೆಗೆ, ಯಪ್ಪ ದೇವ. ಅಲ್ಲಿ ಬಸ್ ಒಳಗಡೆಯಿಂದ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ಅಲ್ಲಿ ನೋಡ್ತಾ ಇದ್ರೆ ಕೃಣಾಲ್ ಪಾಂಡ್ಯ, ಟೀಮ್ ಡೇವಿಡ್ ಆ್ಯಂಡ್ ಒಳಗಡೆ ಇದ್ದಂಥ ಪ್ಲೇಯರ್ಸ್ಗಳು ದಂಗಾಗಿ ಹೋಗ್ಬಿಟ್ಟವ್ರೆ. ಅದರಲ್ಲೂ ಟೀಮ್ ಡೇವಿಡ್ ಆ್ಯಂಡ್ ಕೃಣಾಲ್ ಪಾಂಡ್ಯ ಅಂತೂ ಫುಲ್ ಚಿಕ್ಕ ಮಕ್ಳ ಥರ ಹೊರಗಡೆಯಿಂದೆಲ್ಲ ಎಂಜಾಯ್ ಮಾಡ್ತಾ ಇದ್ರು. ಕೃಣಾಲ್ ಪಾಂಡ್ಯ ಅಂತೂ ಏನು ಇಷ್ಟೊಂದು ಫ್ಯಾನ್ಸ್ ಕ್ರೇಜ್ ಇದೆ, ನಾವು ಕಪ್ ಗೆಲ್ಲೇಬೇಕು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಹಿಂದಿನಲ್ಲಿ ಹೇಳ್ತಿರುವಂಥದ್ದು, ಮೇ ಬಿ ಇಂಗ್ಲೀಷ್ ಅಂತ ಅನ್ಸುತ್ತಲ್ಲ. ಸಖತ್ತಾಗಿರುವಂಥ ಒಂದು ಕ್ರೇಜ್ ಕಾಣಿಸ್ತಾ ಇತ್ತು ಹೊರಗಡೆಗೆ. ಆ್ಯಂಡ್ ಇದ್ರ ಮಧ್ಯೆ ಯಾರೋ ಒಬ್ಬ CSK ಒಂದು ಫ್ಯಾನು ಕೂಡ ಹಾಕೊಂಡು ಕೂಗಾಡ್ತವನೇ RCB ಆ ಒಂದೇನು ಪ್ಲೇಯರ್ಸ್ಗಳ ಬಸ್ ಹೋಗುತ್ತಲ್ಲ ಅಲ್ಲಿ. ಅದನ್ನ ನೋಡಿದಂಥ ಒಳಗಡೆ ಇದ್ದಂಥ ಪ್ಲೇಯರ್ಗಳು ಅವರು ಕೂಡ ಎಂಜಾಯ್ ಮಾಡ್ತಿದ್ದಾರೆ. CSK ಫ್ಯಾನ್ ಕೂಡ ಅಲ್ಲಿದ್ದಾನೆ ಅನ್ನೋ ರೀತಿಯಲ್ಲಿ. ಅನ್ರಿಯಲ್ ಆಗಿರೋಂಥ ಒಂದು ಕ್ರೇಜ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನಿಜವಾಗ್ಲೂ RCB ಒಂದು ಫ್ರಾಂಚೈಸಿ ಪುಣ್ಯ ಮಾಡಿದೆ. ನಮ್ಮ ಬೆಂಗಳೂರು RCB ಒಂದು ಈ ಥರದ ಒಂದು ಫ್ಯಾನ್ಸ್ನ ಪಡೆಯೋಕ್ಕೆ ಅಂತಲೇ ಹೇಳ್ಬೋದು. ಓ ಮೈ ಗಾಡ್, ಸಖತ್ತಾಗಿರುವಂಥದ್ದು. ಆ್ಯಂಡ್ ಪ್ಲೇಯರ್ಸ್ಗಳಂತೂ ನಿಜವಾಗ್ಲೂ ಎಂಜಾಯ್ ಮಾಡಿರ್ತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನಿನ್ನೆ ಕೆಲವು ಡಿಸಿಷನ್ಗಳು, ಅದರಲ್ಲೂ ಮುಖ್ಯವಾಗಿ ಒಂದು ಡಿಸಿಷನ್ ಅಂತಂದರೆ ಅದು ಡೆವಾಲ್ಟ್ ಬ್ರೇವಿಸ್ ಅವರ ಒಂದು LBW ಬಗ್ಗೆ ಒಂದು ತುಂಬ ಚರ್ಚೆ ನಡೀತಾ ಇದೆ. ಮ್ಯಾಚ್ ಫಿಕ್ಸಿಂಗು ಹಾಗೆ ಹೀಗೆ ಟೈಮರ್ ಹಾಕಿಲ್ಲ ಅಂತ. ಟೈಮರ್ ಹಾಕಿದಾರೋ ಬಿಟ್ಟಿದಾರೋ ಸೆಕೆಂಡ್ರಿ. ಅಂಪೈರಿಂಗ್ ಅಂತೂ ಅದು ಕೆಟ್ಟ ಅಂಪೈರಿಂಗ್ ಅಂತಲೇ ಹೇಳ್ತೀನಿ. ಓಕೆ, RCB ಗೆದ್ದಿರ್ಬೋದು, RCB ಫೇವರೇಟ್ ಡಿಸಿಷನ್ ಬಂದಿರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಡಿಸಿಷನ್ ಖಂಡಿತವಾಗ್ಲೂ ಕೆಟ್ಟದಾಗೇ ಇದೆ. ಈ ಥರ ಡಿಸಿಷನ್ಗಳು ನಾಟ್ ಓನ್ಲಿ RCB ಇದ್ದಾಗ CSK ಕಡೆ ಕೊಟ್ಟಿದ್ದಾರೆ, RCB ಫೇವರ್ ಆಗಿದೆ ಅಂತಲ್ಲ. ಸುಮಾರು ಟೈಮಲ್ಲಿ RCBಗೂ ಕೂಡ ಈ ಥರದ ತೊಂದರೆಗಳಾಗಿದೆ. ಒಂದು ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಆ ಲಾಸ್ಟ್ ಬಾಲಲ್ಲಿ ಮೇ ಬಿ 5 ರನ್ 6 ರನ್ ಬೇಕಾಗಿರುತ್ತೆ. ಅವಾಗ ನೋ ಬಾಲ್ ಹಾಕ್ತಾರೆ. ಶಿವಮ್ ದೂಬೆ ಇರ್ತಾರೆ ಆ ಕಡೆಗೆ, ನಾನ್ ಸ್ಟ್ರೈಕರ್ ಎಂಡಲ್ಲಿ ಡಿವಿಲಿಯರ್ಸ್ ಇರ್ತಾರೆ. ಆ ನೋ ಬಾಲೇ ಕೊಡೋದಿಲ್ಲ. ಅಲ್ಲೇ ಮ್ಯಾಚ್ ಮುಗ್ದೋಗುತ್ತೆ. ಮ್ಯಾಚ್ ಮುಗ್ದ ಜಸ್ಟ್ ಸೆಕೆಂಡ್ಸಲ್ಲಿ ಅಲ್ಲಿ ಟಿವಿನಲ್ಲಿ ತೋರಿಸ್ತಾರೆ ನೋ ಬಾಲ್ ಅಂತ. ಅವಾಗ ಅಟ್ಲೀಸ್ಟ್ ಹೇಳ್ಬೋದಾಗಿತ್ತಲ್ಲ, ಇವಾಗ ನೋ ಬಾಲ್ ಚೆಕ್ ಮಾಡ್ತಿದ್ದಾರೆ ಬಿಕಾಸ್ ಆಫ್ ಆ ಥರ ಘಟನೆಗಳಾಗಿರೋದ್ರಿಂದ. ಓಕೆ, ಅದು ಆಯ್ತಾ. ನಿನ್ನೆ ನಡೆದಿರುವಂಥದ್ರಲ್ಲಿ LBW ಇವ್ರಿಗೆ ಆಪ್ಷನ್ ಇತ್ತು DRS ತಗೊಳ್ಳಿಕ್ಕೆ. DRS ಇದೆ, ಎಲ್ಲ ಇದೆ. ಅಂಪೈರ್ ಔಟ್ ಕೊಟ್ಟಿದ್ದಾದ್ಮೇಲೆ ಸುಮ್ಮನೆ ರನ್ಗಳು ಓಡ್ತಿದ್ದಾರೆ. ಏನಕ್ಕೆ ರನ್ ನೋಡ್ತಿದ್ದೀರಾ? ಟೈಮರ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ನಿಮಗೆ ಒಂದು ಗೇಮ್ ನಾಲೆಜ್ ಇಲ್ವಾ ನಿಮಗೆ? ಒಬ್ಬ ಪ್ಲೇಯರ್ ಆಗಿ ಏನು ಹೇಳುತ್ತೆ ರೂಲ್ಸು? ಯಾವಾಗ ಅಂಪೈರು ಔಟ್ ಅಂತ ಕೈ ಎತ್ತಾರೋ ಅಲ್ಲಿಂದ 15 ಸೆಕೆಂಡ್ ಸ್ಟಾರ್ಟ್ ಆಗುತ್ತೆ. ಆ ಟೈಮರ್ ಇದೆಯೋ ಬಿಟ್ಟಿದ್ರೆ ಸೆಕೆಂಡ್ರಿ, ಟೆಕ್ನಿಕಲ್ ಎರರ್ ಆಗಿರ್ಬೋದು, ಟೈಮರ್ ಬರದೇ ಇರ್ಬೋದು. ಬಟ್ ನಿಮಗೆ ಟೈಮ್ ಇರೋಂಥದ್ದು ಏನು? 15 ಸೆಕೆಂಡ್ ಮಾತ್ರ. ಅಲ್ಲೇ ಇನ್ಸ್ಟೆಂಟ್ ಆಗಿ ನೀವು ಡಿಸಿಷನ್ ತೊಗೊಬೇಕು. ಔಟ್ DRS ತೊಗೊತೀನ ತೊಗೊಳ್ಳಲ್ವ ಅಂತ. ಅಲ್ಲಿ ಫೋಟೋಸ್ ಹಾಕಿರ್ತೀನಿ ನೋಡಿ. ಯಾವಾಗ ನಿತಿನ್ ಮೆನನ್ ಅವರು ಅಲ್ಲಿ ಔಟ್ ಅಂತ ಕೊಡ್ತಾರೆ, ಅಲ್ಲಿ ಒಂದು ಟೈಮರ್ ಇದು ಆಮೇಲೆ ಹಾಕಿರೋವಂಥದ್ದು. ಅಲ್ಲಿ ನೋಡ್ತಾ ಇದ್ರೆ ಔಟ್ ಕೊಟ್ಟಿದ್ದಾದ್ಮೇಲೆ ಕೂಡ ಸಿಂಗಲ್ ಓಡ್ತಿದ್ದಾರೆ. ಆಮೇಲೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಡಿಸ್ಕಷನ್ ಮಾಡಿ ಸಡನ್ ಆಗಿ ತೊಗೊಳ್ಳಿಲ್ಲ 15 ಸೆಕೆಂಡು. ಬಟ್ ಅಲ್ಲಿ ಯಾರು ಡೆವಾಲ್ಟ್ ಬ್ರೇವಿಸ್ ತೊಗೊಂಡಿರುವಂಥದ್ದು 25 ಸೆಕೆಂಡ್ ಆದಾಗ ರಿವ್ಯೂ ತೊಗೊತಾರೆ. ಇದು ಆಗಿರೋವಂಥದ್ದು ಪ್ರಾಬ್ಲಮ್. ಆ್ಯಂಡ್ ಅಲ್ಲಿ ಡೆವಾಲ್ಟ್ ಬ್ರೇವಿಸ್ಗೆ ಅಥವಾ ಜಡೇಜಾಗೆ ಒಂದು ಅವೇರ್ನೆಸ್ ಇರಬೇಕಾಗಿತ್ತು. ಅಂಪೈರ್ ಔಟ್ ಕೊಟ್ಟಿದ ತಕ್ಷಣ ಟೈಮರ್ ಸ್ಟಾರ್ಟ್ ಆಗುತ್ತೆ, ನಾನು ಟೈಮರ್ಗೋಸ್ಕರ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಅಲ್ಲಿನ ತೊಗೊಬೇಕಿತ್ತು. ಅದು ಇಲ್ಲ, ನಿಜವಾಗ್ಲೂ ಮಿಸ್ ಮಾಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಅವ್ರ ಕಡೆಯಿಂದ ಎರರ್ ಆಗಿರೋದು. ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಆಗಲ್ಲ ಯಾವಾಗಲೂ. ಏನೋ ಎರರ್ ಆಗಿರ್ಬೋದು. ಅದಕ್ಕೋಸ್ಕರ ಅವರು ತೊಗೊಬೋದಿತ್ತು, ಅಷ್ಟು ಕಾನ್ಫಿಡೆನ್ಸ್ ಆಗಿದ್ದಿದ್ರೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇದು ಬಿಟ್ಟರೆ ಇನ್ನೇನು ಹೇಳಲಿಕ್ಕಾಗಲ್ಲ. ಬಿಕಾಸ್ ಮ್ಯಾಚ್ ಫಿಕ್ಸಿಂಗು ಹಾಗೆ ಅಂತ ನಮ್ಮೂರು RCB ಅವರು 16ನೇ ಓವರಲ್ಲಿ 2 ಕ್ಯಾಚ್ ಮಿಸ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು 2 ಕ್ಯಾಚ್ ಮಿಸ್ ಮಾಡಿ ಟೋಟಲ್ 4 ಕ್ಯಾಚ್ಗಳನ್ನ ಮಿಸ್ ಮಾಡ್ತಾರೆ. ಒಂದು ವಿರಾಟ್ ಕೊಹ್ಲಿಗೆ ಆರಾಮಾಗಿ ಬಂದಿರೋಂಥ ಕ್ಯಾಚು, ಲುಂಗಿ ಇಂಗಡಿ ಅವ್ರದ್ದು ಆರಾಮಾಗಿ ಬಂದಿರೋಂಥ ಕ್ಯಾಚು. ಆ್ಯಂಡ್ ಪತ್ತಿದಾರ್ ಕೂಡ ಅವರು ಈಸಿ ಆಗಿಬಿಡ್ತಾರೆ. ಟೀಮ್ ಡೇವಿಡ್ ಕಷ್ಟ ಆಯಿತು ಬಿಟ್ರೆ, ಬಟ್ ಆ 3 ಕ್ಯಾಚ್ ಅಂತೂ ಆರಾಮಾಗಿ ತೊಗೊಳ್ಳೋವಂಥ ಕ್ಯಾಚ್ಗಳು. ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ನಾವೇನು ರಾಜಸ್ಥಾನ ಅಥವಾ CSK ಅಲ್ಲ, ನಾವು RCB ಅವರು ಗೆದ್ದರು ಸೋತರು ಅಷ್ಟೇ ನಿಯತ್ತಾಗಿ ಆಡ್ತೀವಿ. ಅದೆಲ್ಲನೂ ಸುಮ್ಮನೆ ಏನೋ ಕ್ರಿಯೇಟ್ ಮಾಡಬೇಕು ಅಂತ CSK ಫ್ಯಾನ್ಸ್ಗಳು ಮಾಡ್ತಿರೋವಂಥದ್ದು. ಅದೆಲ್ಲ ರಿಯಲ್ ಅಲ್ಲ ಅಂತ ನಾನು ಹೇಳ್ತೀವಿ. ಇನ್ ಕೇಸ್ ಏನಾದರೂ RCB ಸೋತು CSK ಗೆದ್ದಿದ್ರೆ ಬಾಯಿ ಮುಚ್ಕೊಂಡಿರ್ತಿದ್ರು. ಬಟ್ ಇವಾಗ ಸುಮ್ಮನೆ ಅನ್ನೆಸೆಸರಿ ಆಗಿ ಒಂದು
ಡಿಸಿಷನ್ಗೋಸ್ಕರ ಈ ರೀತಿಯಲ್ಲಿ ಮಾಡ್ತಾರೆ. ಅಂಥ ಡಿಸಿಷನ್ಗಳು ಅದು ಎಷ್ಟಾಗಿದೋ ನಮ್ಮ ಆರ್ ಸಿ ಬಿ ವಿರುದ್ಧವಾಗಿ ನೋಡೋಕೆ ಹೋದರೆ. ಆ್ಯಂಡ್ ಅವರು ಡೇವಿಡ್ ಬ್ರೇಸ್ ಔಟ್ ಆದಮೇಲೂ ಅಷ್ಟೇ. ಸೊ ಎಷ್ಟೊಂದು ನಮ್ಮವರು ಫುಲ್ ಟಾಸ್ ಹಾಕ್ಕೊಟ್ರು, ನೋ ಬಾಲ್ ಹಾಕ್ತಿದ್ರು, ಆದ್ರೂ ಕಿಸಿಯೋಕ್ಕಾಗಿಲ್ಲ ಇವ್ರಿಗೆ. ಹಂಗೆ ಒಂದು ವೇಳೆ ಏನೋ ಫಿಕ್ಸಿಂಗೇ ಮಾಡ್ಕೊಬೇಕು ಅಂತ ಇದ್ದಿದ್ದಿದ್ರೆ ಇವತ್ತು, ಸೊ ಸಿ ಎಸ್ ಗೆ ಗೆಲ್ಲಬೇಕು ಅಂತ ಫಿಕ್ಸಿಂಗ್ ಮಾಡ್ಕೊಂಡಿದ್ರು ಅಂತ ಅನಿಸ್ತಾ ಇತ್ತು. ಆ ಒಂದು ಕೆಲವೊಂದು ಮಿಸ್ಫೀಲ್ಡು, ಫುಲ್ ಟಾಸ್ ಹಾಕುವಂಥದ್ದು, ನೋ ಬಾಲ್ ಹಾಕುವಂಥದ್ದು ನೋಡಿದ್ರೆ ಅಷ್ಟೊಂದೆಲ್ಲನೂ ಚಾನ್ಸ್ ಕೊಟ್ಟರು ಕೂಡ ಇವ್ರು ಕಿಸಿಯೋಕ್ಕಾಗಿಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ. ಒಟ್ಟಿನಲ್ಲಿ ಆ ಒಂದು 4 ಓವರ್ ಏನಿದೆ ಡೆತ್ ಓವರ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಭುವನೇಶ್ವರ್ ಕುಮಾರ್ ಅವರು ಸ್ವಲ್ಪ ದುಬಾರಿ ಆದರೂ ಕೂಡ 19ನೇ ಓವರು ಜಸ್ಟ್ ಒಂದು 14 ರನ್ ಕೊಟ್ಟಿರುವಂಥದ್ದು ಒಳ್ಳೇದು ಅಂತಲೇ ಹೇಳ್ಬೋದು. ಆ್ಯಂಡ್ ಅಗೇನ್ ಎಸ್ ದಯಾಳ್ ಅವರು ಅವರೇ ಮ್ಯಾಚ್ ತೊಗೊಂಡು ಬಂದಿದ್ರು, ಅವರೇ ತಗಲಾಕೊಂಡ್ರು, ತಿರ್ಗಿ ಅವರೇ ಒಂದು ಮ್ಯಾಚ್ನ ವಿನ್ ಮಾಡಿಸಿರುವಂಥದ್ದು ಅದ್ಭುತ ಅಂತಲೇ ಹೇಳ್ತೀನಿ. ಆ್ಯಂಡ್ ಓಪನಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ ಬೆತೆಲ್ ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರದ್ದಿಬ್ಬರಂತೂ ಮರೆಯೋಂಗಿಲ್ಲ. ಆ್ಯಂಡ್ ರೊಮಾರಿಯೋ ಶಾಫರ್ಡ್ ಅವ್ರನ್ನೂ ಕೂಡ ಮರೆಯೋಂಗಿಲ್ಲ. ಒಟ್ಟಿನಲ್ಲಿ ಟೀಮ್ ಆಗಿ ಗೆದ್ದಿರುವಂಥದ್ದು ಅದ್ಭುತ ಗೆಲುವು. ಈ ಫಿಕ್ಸಿಂಗು ಪಕ್ಸಿಂಗ್ ಎಲ್ಲ ನಮಗೆ ಅಂಟೋದಿಲ್ಲ. ಅದೇನಿದ್ರು ಕೂಡ ಸಿ ಎಸ್ ಗೆ ಆ್ಯಂಡ್ ರಾಜಸ್ಥಾನ್ ಅಂತ ಟೀಮ್ಗಳಿಗೇನೆ. ಸೊ ಸದ್ಯಕ್ಕೆ ಹೊಡೆದಷ್ಟೇ ಹೊಡೆಯ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದು ಸಿಗೋವರೆಗೂ ಟಾಟಾ.